ಎನ್ಐಎ ಮೂವರು ಶಂಕಿತ ಉಗ್ರರನ್ನ ಬಂಧಿಸಿದೆ. ಮೂವರನ್ನು ತೀವ್ರ ವಿಚಾರಣೆ ನಡೆಸ್ತಾ ಇದೆ ಎನ್ಐಎ. ಟಿ ನಾಸೀರ್ ಪ್ಲಾನ್ ಬಗ್ಗೆ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಮೂವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೊಬೈಲ್ನಲ್ಲಿ ಪತ್ತೆಯಾದ ಆಡಿಯೋ ಬಗ್ಗೆ ವಿಚಾರಣೆ ನಡೆದಿದೆ. ತಡರಾತ್ರಿವರೆಗೂ ಮೂವರ ಪ್ರತ್ಯೇಕ ವಿಚಾರಣೆ ನಡೆಯಿತು. ವಿಚಾರಣೆ ವೇಳೆ ಮತ್ತೊಂದು ಸ್ಫೋಟಕ ಅಂಶ ಬಯಲಾಗಿದೆ. ಮೂವರನ್ನು ತೀವ್ರ ವಿಚಾರಣೆ ನಡೆಸ್ತಾ ಇದೆ ಎನ್ಐಎ. ಟಿ ನಾಸೀರ್ ಪ್ಲಾನ್ನ ಬಗ್ಗೆ ವಿಚಾರಣೆ ನಡೀತಾ ಇದೆ. ಯಾವ ರೀತಿ ಸಹಕಾರ ಕೊಡ್ತಾ ಇದ್ರು, ಹೇಗೆ ಸಂಪರ್ಕ ಇತ್ತು, ಕಾನ್ವರ್ಸೇಷನ್ ಹೇಗೆ ನಡೀತಾ ಇತ್ತು, ಏನೇನ್ ಪ್ಲಾನ್ ಆಗಿತ್ತು, ಆತನನ್ನ ಎಸ್ಕೇಪ್ ಮಾಡೋದಕ್ಕೆ ಹೇಗೆಲ್ಲ ಪ್ಲಾನ್ ನಡೆದಿತ್ತು, ಯಾರೆಲ್ಲ ಸಹಕಾರ ಕೊಟ್ಟಿದ್ರು, ಇವೆಲ್ಲದರ ಬಗ್ಗೆ ತನಿಖೆ ನಡೀತಾ ಇದೆ. ವಿಚಾರಣೆಯ ವೇಳೆ ಮತ್ತೊಂದು ಸ್ಫೋಟಕ ಬಯಲಾಗಿದೆ. ಏನು ಹಾಗಾದ್ರೆ ಆ ಸುದ್ದಿ? ಔಷಧಿ ಬಾಕ್ಸ್ಗಳಲ್ಲಿ ಮೊಬೈಲ್ ಇಟ್ಟು ವೈದ್ಯ ಕಳಿಸ್ತಾ ಇದ್ದ. ನಾಸೀರ್ ಹೇಳಿದ್ದ ಅಡ್ರೆಸ್ಗಳಿಗೆ ನೀಡ್ತಾ ಇದ್ದ ನಾಗರಾಜ್. ಮೊಬೈಲ್ಗಳನ್ನ ಎಲ್ಲಿಗೆ ತಲುಪಿಸ್ತಾ ಇದ್ರು ಅನ್ನೋದರ ಬಗ್ಗೆ ತನಿಖೆ. ಆಡಿಯೋ ರೆಕಾರ್ಡ್ ಮಾಡಿ ಕಳಿಸಿರೋದು ಬಯಲಾಗಿದೆ. ಔಷಧಿ ಬಾಕ್ಸ್ಗಳಲ್ಲಿ ಮೊಬೈಲ್ಗಳನ್ನ ಇಟ್ಟು ವೈದ್ಯ ಕಳಿಸ್ತಾ ಇದ್ದ. ಜೈಲಿನ ಒಳಗಡೆ ಯಾವುದೇ ವಸ್ತು ಒಳಗಡೆ ಹೋದ್ರೂ ಚೆಕಿಂಗ್ ಆಗುತ್ತೆ, ಹೊರಗಡೆ ಹೋದ್ರೂ ಚೆಕಿಂಗ್. ಯಾವ ವಸ್ತು ಚೆಕಿಂಗ್ ಆಗದೆ ಇರೋದು? ಔಷಧ ಬಾಕ್ಸ್. ಹೇಳೋದಕ್ಕೆ ಅದರಲ್ಲಿ ಮೆಡಿಸಿನ್ಗಳಿದೆ. ಡಾಕ್ಟರ್ ನಾಗರಾಜ್ ಜೈಲಿನ ಒಳಗಡೆ ಮನೋವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದದ್ದು. ಔಷಧಿ ಬಾಕ್ಸ್ಗಳಲ್ಲಿ ಮೊಬೈಲ್ ಇಟ್ಟು ಕಳಿಸ್ತಾ ಇದ್ದ. ನಾಸೀರ್ ಹೇಳಿದ್ದ ಅಡ್ರೆಸ್ಗೆ, ಅಂದ್ರೆ ನಾಸೀರ್ ಕೈಯಲ್ಲಿ ಮೊಬೈಲ್ ಕೊಟ್ಟು ಆತ ಅದರಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಯಾವ ಅಡ್ರೆಸ್ಸಿಗೆ ಡೆಲಿವರ್ ಮಾಡಬೇಕು ಅನ್ನೋದನ್ನ ಆತ ಹೇಳಿದ ಕಡೆ ತಲುಪಿಸ್ತಾ ಇದ್ನಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, ಜೈಲಿನ ಒಳಗಡೆ ಕುತ್ಕೊಂಡು ಎಷ್ಟು ಸರಾಗವಾಗಿ ಇವರು ಆಟಗಳನ್ನ ಆಡ್ತಾ ಇದ್ರು ಅನ್ನೋದು ಇದ್ರಲ್ಲಿ ಗೊತ್ತಾಗತ್ತೆ. ದುರಂತ ಅಂದ್ರೆ ಜೈಲಿನ ಒಳಗಡೆ ಕೆಲಸ ಮಾಡ್ತಾ ಇರೋರು, ಪೊಲೀಸ್ ಆಗ್ಲಿ ಡಾಕ್ಟರ್ ಆಗ್ಲಿ, ಈ ಉಗ್ರನಿಗೆ ಹೇಗೆ ಸಹಕಾರ ಕೊಡ್ತಾ ಇದ್ರು ಅಂತ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ರು. ಹೇಳಿದ ಅಡ್ರೆಸ್ಸಿಗೆ ಅದನ್ನ ಡೆಲಿವರ್ ಮಾಡ್ತಾ ಇದ್ದಿದ್ದು ಡಾಕ್ಟರ್ ಅಂತ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಇಲ್ಲಿ ತನಕ ಎಷ್ಟು ಸಲ ಡೆಲಿವರಿ ಆಗಿದೆ, ಏನೇನು ಆಡಿಯೋ ರೆಕಾರ್ಡ್ ಹೋಗಿದೆಯೋ ಗೊತ್ತಿಲ್ಲ. ಶ್ವೇತಾ, ಹೌದು. ಯಾಕಂದ್ರೆ ನಿನ್ನೆ ಮೂವರನ್ನು ಕೂಡ ತೀವ್ರವಾಗಿ ಒಂದು ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿರುವಂತದ್ದು. ಅದರಲ್ಲೂ ಕೂಡ ಟಿ ನಾಸೀರ್ ಪ್ಲಾನ್ ಏನಿದೆ ಅದ್ರ ಬಗ್ಗೆ ಒಂದು ತೀವ್ರವಾದಂತ ವಿಚಾರಣೆ. ನಾಗರಾಜು ಮತ್ತೆ ಚಾನ್ ಪಾಷಾ ಮತ್ತೆ ಫಾತಿಮಾ ಅನ್ನೀಸ್ ಏನಿದ್ದಾರೆ, ಆ ಮೂವರನ್ನು ಕೂಡ ತಡರಾತ್ರಿವರೆಗೂ ಕೂಡ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿರುವಂತದ್ದು. ಮತ್ತೆ ಅದಲ್ದಿರ ಮೊಬೈಲ್ ನಲ್ಲಿ ಒಂದಷ್ಟು ಆಡಿಯೋಗಳ ತುಣುಕು ಕೂಡ ಒಂದು ಪತ್ತೆ ಆಗಿದೆ. ಎನ್ಐಎ ಅಧಿಕಾರಿ ಈ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೇಳಿರುವಂತದ್ದು. ಅಂದ್ರೆ ಈ ಆಡಿಯೋದಲ್ಲಿ ಏನಿದೆ, ಯಾರ್ಯಾರ ಜೊತೆ ಮಾತಾಡಿದ್ದು, ನಾಸೀರ್ ಯಾರ ಜೊತೆ ಮಾತಾಡಿದ್ದು, ಯಾವ ವಿಚಾರಕ್ಕೆ ಮಾತಾಡಿದ್ದು, ಬೇರೆ ಏನಾದ್ರು ಪ್ಲಾನ್ ಏನಾದ್ರು ಮಾಡಿದ್ರೆ, ಬೆಂಗಳೂರಲ್ಲಿ ಏನಾದ್ರು ಬೇರೆ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಏನಾದ್ರು ಪ್ಲಾನ್ ಆಗಿತ್ತಾ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನ ಕಲೆ ಹಾಕೊಂಡಿರುವಂತದ್ದು. ಅದಲ್ದಿರ ಈ ಔಷಧಿ ಬಾಕ್ಸ್ಗಳೇನಿದೆ ಅದರಲ್ಲಿ ನಾಗರಾಜು ಮೊಬೈಲ್ ಅನ್ನ ಇಟ್ಟು ಕಳಿಸ್ತಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಅಂದ್ರೆ ಹಲವು ಮೊಬೈಲ್ಗಳನ್ನ ಉಗ್ರ ನಾಸೀರ್ ಏನಿದಾನೆ ಆತ ಹೇಳಿದ ಅಡ್ರೆಸ್ ಗಳಿಗೆ ನೀಡಲು ಕೂಡ ಈತ ಮುಂದಾಗಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂತದ್ದು. ಅಂದ್ರೆ ಔಷಧಿ ಬಾಕ್ಸ್ ಇಂದ ಮೊಬೈಲ್ ಅನ್ನ ಕೊಟ್ಟು ಕಳಿಸೋದು, ಅದರಲ್ಲಿ ಒಂದಷ್ಟು ಮೆಸೇಜ್ಗಳು, ಆಡಿಯೋ ಕ್ಲಿಪ್ಗಳು, ಆಡಿಯೋ ರೆಕಾರ್ಡ್ಗಳು ಇದೆಲ್ಲವೂ ಕೂಡ ಇತ್ತು. ಅದನ್ನು ಕೂಡ ಕೊಡ್ತಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ನಾಸೀರ್ ಏನ್ ಹೇಳ್ತಾನೋ ಅದನ್ನೇ ಮಾಡುವಂತ ಕೆಲಸವನ್ನ ವೈದ್ಯ ನಾಗರಾಜ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಗೊತ್ತಾಗ್ತಾ ಇದೆ. ಕಳೆದ 6 ತಿಂಗಳಿಂದನೂ ಕೂಡ ನಾಗರಾಜ್ ಚಟುವಟಿಕೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕೊಳ್ತಾ ಇದ್ದಾರೆ. 6 ತಿಂಗಳಿಂದ ಯಾರಿಗೆಲ್ಲ ಮೊಬೈಲ್ ಕೊಟ್ಟ, ಯಾವೆಲ್ಲ ಆಡಿಯೋ, ಯಾರಿಗೆಲ್ಲ ಏನೇನ್ ಸಪ್ಲೈ ಮಾಡ್ದ ಏನು ಅನ್ನೋದ್ರ ಬಗ್ಗೆ ವಿತ್ ಎವಿಡೆನ್ಸ್ ಅಧಿಕಾರಿಗಳು, ಎನ್ಐಎ ಅಧಿಕಾರಿಗಳು ನಾಗರಾಜನ ವಿಚಾರಣೆಯನ್ನ ನಡೆಸಿರುವಂತದ್ದು. ಇದು ನಾಗರಾಜ್ ವಿಚಾರಣೆ ಆದ್ರೆ ಇನ್ನು ಏನ್ ಜುನೈದ್ ತಾಯಿ ಏನಿದ್ದಾಳೆ ಫಾತಿಮಾ ಅನ್ನೀಸ್ ಆಕೆಯ ವಿಚಾರಣೆಯನ್ನು ಕೂಡ ಎನ್ಐಎ ಅಧಿಕಾರಿಗಳು ಮಾಡಿರುವಂತದ್ದು. ಅಂದ್ರೆ 2023 ಕೂಡ ಅಂದ್ರೆ ಯಾವಾಗ ಒಂದು ಸಿಸಿಬಿ ಒಂದಷ್ಟು ಸ್ಫೋಟಕಗಳನ್ನ ಜಪ್ತಿ ಮಾಡಿ ಆರ್ತಿ ನಗರದಲ್ಲಿ ಒಂದಷ್ಟು ಜನರನ್ನ ವಶಕ್ಕೆ ಪಡೀತಾರೋ, ಜುನೈದ್ ಅನ್ನುವಂತಹ A1 ಆರೋಪಿ ಸಿಕ್ಕಿರಲ್ಲ, ಆತ ಕಟರ್ ನಲ್ಲಿ ತಲೆ ಮರೆಸ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇತ್ತು. ಆದ್ರೆ ಅಂತಹ ಜುನೈದ್ ಜೊತೆ ತಾಯಿ ಫಾತಿಮಾ ಮಾತಾಡ್ತಾ ಇದ್ದು ಈ ಬಗ್ಗೆನೂ ಕೂಡ ವಿಚಾರಣೆಯನ್ನ ನಡೆಸಿರುವಂತದ್ದು. ಜುನೈದ್ ಹಾಗೂ ಏನ್ ನಾಸೀರ್ ಮತ್ತೆ ಯಾವೆಲ್ಲ ಹಣದ ವ್ಯವಹಾರ ಇತ್ತು ಏನು ಅನ್ನೋದ್ರ ಬಗ್ಗೆ, ಅಂದ್ರೆ ಈ ಬಗ್ಗೆ ಒಂದು ಆತನ ತಾಯಿ ಕೂಡ ಸಹಾಯ ಮಾಡಿದ್ಲು. ಎನ್ಐಎ ಅಧಿಕಾರಿಗಳು ಕೂಡ ಮಾಹಿತಿ ಲಭ್ಯ ಆಗ್ತಿತ್ತು. ಯಾವ ಅಕೌಂಟ್ಗೆ ಎಷ್ಟು ಹಣ
ಸಂದೇಹವಾಗಿದೆ ಏನು ಅನ್ನೋ ಒಂದು ದಾಖಲೆಗಳ ಸಮೇತ ಏನು ಫಾತಿಮಾ ಒಂದು ವಿಚಾರಣೆಯನ್ನು ಕೂಡ ಅಧಿಕಾರಿಗಳು ನಡೆಸಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.